ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಗಳಾದ ರಂಗನಾಥ್ ಗುರುಜಿಯವರಿಗೆ ವಂದಿಸುತ್ತಾ, ಇವತ್ತು ಭಾಗವತ ಸನ್ನಿವೇಶಗಳ ಅಂತರಾರ್ಥ ಇದರ ಬಗ್ಗೆ ಕಳೆದ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡಿದ್ವಿ. ಶ್ರೀಕೃಷ್ಣ ಭಗವಾನರು ಒಂದು ಈ ವೇದವ್ಯಾಸರು ಬರೆದಂತ ಮಹರ್ಷಿಗಳು ಬರೆದ ಭಾಗವತ ಸನ್ನಿವೇಶಗಳ ಅಂತರಾರ್ಥ ಅವರು ಹಿಂದಿನ ಸ್ವಲ್ಪ ಈ ಒಂದು ಭಾಗವತ ಸನ್ನಿವೇಶಗಳನ್ನು ಯಾವ ಒಂದು ಉದ್ದೇಶ ಅಥವಾ ಅಂತರಾರ್ಥವನ್ನು ಇಟ್ಟು ಅದನ್ನು ಬರೆದ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅವರು ಭಾಗವತ ಸನ್ನಿವೇಶದಲ್ಲಿ ಹೇಳ್ತಾರೆ, ಶ್ರೀಕೃಷ್ಣನನ್ನ ವಿನೋದಕ್ಕಾಗಿ ಅಥವಾ ಧಾರಾವಾಹಿ ಟಿವಿಗಳಲ್ಲಿ ನೋಡ್ತಕ್ಕಂಥ ಒಂದು ಸನ್ನಿವೇಶಕ್ಕಾಗಿ ಅಥವಾ ಅವರು ಒಂದು ಶ್ರೀಕೃಷ್ಣ ಭಗವಾನರು ಅವರ ಒಂದು ಚಿತ್ರದ ಮೂಲಕ ಅವರು ನಾವು ಇವತ್ತು ವೈಭವೀಕರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆ ಒಂದು ಅರ್ಥದಲ್ಲಿ ಇವರು ಮಹರ್ಷಿಗಳು ಬರಲಿಲ್ಲ ಈ ಒಂದು ಇದನ್ನ. ಅವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ಒಳಗಿನ ನಾವು ಅಂತರಾತ್ಮದಿಂದ ನೋಡ್ಬೇಕು ಶ್ರೀಕೃಷ್ಣ ಭಗವಾನರನ್ನ ಅಂತಂದು ಹೇಳ್ತಾರೆ. ಅವರು ಕೇವಲ ದೇಹ ಅಲ್ಲ, ಒಂದು ಉನ್ನತ ಶ್ರೇಷ್ಠವಾದಂತ ಆತ್ಮ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಆತ್ಮ ಒಂದು ನಾವು ಹೇಗೆ ನೋಡ್ಬೇಕಪ್ಪ, ಆಂತರಿಕ ದೃಷ್ಟಿಯಿಂದ ನೋಡಿದಾಗ ಅವರು ಎಂತ ಒಂದು ಮಹಾನ್ ವ್ಯಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಶ್ರೀಕೃಷ್ಣ ಭಗವಾನರು ಕಾರಾಗೃಹದಲ್ಲಿ ಜನಿಸ್ತಾರ. ಆ ಜನಿಸಿದಾಗ ಆ ವ್ಯಕ್ತಿ ಅವ್ರಿಗೆ ಹೇಗೆ ಪ್ರಕೃತಿ ಹೇಗೆ ಸಹಕಾರ ಅವರು ಆದ್ರೆ ನದಿ ಎಲ್ಲ ದಾರಿಯನ್ನು ಬಿಡೋದಾಯ್ತು. ಆಮೇಲೆ 7 ಅಡಿ ಸರ್ಪ ಅವರಿಗೆ ತಲೆ ಮೇಲೆ ಮಳೆ ಛತ್ರಿಯಾಗಿ ನಿಲ್ಲೋದಾಗ್ಲಿ, ಈ ಎಲ್ಲ ಒಂದು ಸನ್ನಿವೇಶಗಳು ಅವ್ರು ಏನಪ್ಪಾ ಅಂದ್ರೆ ಅಂತ ಒಂದು ಶ್ರೇಷ್ಠ ವ್ಯಕ್ತಿಗೆ ಎಲ್ಲವೂ ಸರಳವಾಗಿ ದಾರಿಯನ್ನ ಮಾಡಿಕೊಡ್ತದೆ ಪ್ರಕೃತಿ ಅನ್ನೋದನ್ನ ಅವರು ಈ ಒಂದು ಅಂತರಾರ್ಥವನ್ನ ತಿಳಿಸ್ತಾರೆ. ಇದೇ ರೀತಿ ಶ್ರೀಕೃಷ್ಣ ಆಮೇಲೆ ದುಷ್ಟರನ್ನ ಹೇಗೆ ರಕ್ಷಣೆ ಮಾಡ್ತಾನೆ, ದುಷ್ಟರನ್ನ ಹೇಗೆ ಶಿಕ್ಷೆ ನೀಡ್ತಾರೆ, ಅವ್ರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಹಿಂದಿನ ಭಾಗದಲ್ಲಿ. ಜೊತೆಗೆ ಶ್ರೀಕೃಷ್ಣ ಭಗವಾನರು ಬೆಣ್ಣೆ, ಹಾಲು, ಮೊಸರು ಇಂಥವನ್ನೆಲ್ಲ ಇಷ್ಟಪಡ್ತಿದ್ರು, ಅವುಗಳನ್ನ ಕದ್ದು ತಿಂತಾ ಇದ್ರು ಅಂತ ಹೇಳ್ತಾರೆ. ಅದು ಏನಪ್ಪಾ ಅಂದ್ರೆ ಎಲ್ಲರೂ ಈ ಭೂಮಿ ಮೇಲೆ ಬಂದಿರ್ತಕ್ಕಂಥ ಎಲ್ಲ ಮಾನವ ಜನಾಂಗರು ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಈ ಒಂದು ಶ್ರೀಕೃಷ್ಣನ ಒಳ ಅಂತರಾರ್ಥ ಎಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸ್ಬೇಕು, ಸಾತ್ವಿಕವಾದ ಒಂದು ಜೀವನವನ್ನು ನಡೆಸ್ಬೇಕು ಅನ್ನೋದಕ್ಕೆ ಅವರು ಆ ಬೆಣ್ಣೆಯನ್ನ ಅಷ್ಟೊಂದು ಇಷ್ಟಪಡ್ತಿದ್ರು. ಅಂದ್ರೆ ಈ ಹಸುವಿನಿಂದ ಬಂದಂತ ಎಲ್ಲಾ ವಸ್ತುಗಳು ಅಷ್ಟೊಂದು ಮಹತ್ವವಾಗಿತ್ತು, ಅದನ್ನು ಇಷ್ಟಪಡ್ತಿದ್ರು ಅನ್ನೋದನ್ನ ಈ ಲೋಕಕ್ಕೆ ಅವರು ತಿಳಿಯಪಡಿಸ್ಬೇಕಾಗಿತ್ತು. ಅದಕ್ಕೆ ಆ ರೀತಿ ಬೆಣ್ಣೆಯನ್ನು ಕದೀತಾ ಇದ್ರು ಅನ್ನೋದನ್ನ ಇಲ್ಲಿ ಮಹರ್ಷಿಗಳು ಸ್ಪಷ್ಟವಾಗಿ ಒಳಗಿನ ಅಂತ ಹೀಗೆ ಬೆಣ್ಣೆ ಕದ್ದ ಕಳ್ಳ ಕಳ್ಳ ಅಂತೇಳಿ ಶ್ರೀಕೃಷ್ಣನಿಗೆ ಒಂದು ಬೇರೆ ರೀತಿ ಅರ್ಥವನ್ನು ಕಲ್ಪಿಸ್ತಾರೆ. ಆದ್ರೆ ಆ ಅರ್ಥ ಅದಲ್ಲ. ಒಳ ಅಂತರ ಅರ್ಥ ಏನಂದ್ರೆ, ನಾವು ಒಳ್ಳೆಯ ಆಹಾರವನ್ನೇ ಸೇವಿಸ್ಬೇಕು, ಮಾಂಸಾಹಾರ ಅಂತ ಯಾವುದೇ ಆಹಾರ ತಾಮಸಿಕ ಆದಂತ ಆಹಾರಗಳನ್ನ ಸೇವಿಸಬಾರ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ಈಗ ಶ್ರೀಕೃಷ್ಣ ತುಂಬಾ ತುಂಟ ಅವನು ಅಂತೇಳಿ ಅವ್ರ ತಾಯಿ ಅವರನ್ನ ಒರಳಿಗೆ ಕಟ್ಟಿ ಹಾಕಿರ್ತಾರೆ. ಆವಾಗ ಅವನು ಅದನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಗಿಡ ಮರಗಳೆಲ್ಲ ಬೀಳ್ತವೆ. ಅಲ್ಲಿ ದುಷ್ಟರು ಒಂದು ತುತ್ತಾಗಿ ಅವರು ಒಂದು ಶಾಪಕ್ಕೆ ಗುರಿಯಾಗಿರ್ತಾರೆ. ಅಂತವರು ಆ ಮರಗಳು ಬಿದ್ದಾಗ ಅದು ಎದ್ದು ಬಂದು ಅವರು ಶ್ರೀಕೃಷ್ಣನಿಗೆ ನಮಿಸುವುದಾಗಲಿ, ಅವರಿಂದ ಪಾಪ ವಿಮೋಚನೆ ಪಡೆದುಕೊಳ್ಳೋದಾಗ್ಲಿ ಅಂತೇಳಿ ಅದೆಲ್ಲ ಆಗುತ್ತೆ. ಈ ರೀತಿ ಶ್ರೀಕೃಷ್ಣ ಬಾಯಲ್ಲಿ ಅವನು ಮಣ್ಣು ತಿಂತಾ ಇದ್ದ ಗೋಪಿಕೆಯರು ಮತ್ತು ಬಲರಾಮ ಅವರು ಕಂಪ್ಲೇಂಟ್ ಅನ್ನ ಅವ್ರ ತಾಯಿ ಹತ್ರ ಹೋಗ್ತಾರೆ, ಮಣ್ಣು ತಿಂತಾ ಇದ್ದಾನೆ ಅಂತ. ಆದ್ರೆ ಆ ಮಣ್ಣು ತಿಂತಿದ್ದಾನೆ ಅನ್ನೋದ ಒಳ ಅರ್ಥ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ತನ್ನೊಳಗೆ ಎಲ್ಲ ಇದೆ ಅನ್ನೋದನ್ನ
ಬಾ ಅವರ ತಾಯಿ ಬಾಯಿ ತೆರ ತೋರ್ಸು ಮಣ್ಣು ಎಲ್ಲಿದೆ ಅಂತೇಳಿ ಕೇಳ್ದ ಬ್ರಹ್ಮಾಂಡವೇ ಎಲ್ಲ ಕಾಣಿಸುತ್ತೆ ಅವ್ರಿಗೆ. ಅವ್ರ ತಾಯಿಗೆ ಇಡೀ ಬ್ರಹ್ಮಾಂಡ ಕಾಣಿಸುತ್ತೆ, ಅವರು ಎಲ್ಲವೂ ನಮ್ಮೊಳಗೆ ಇದೆ ಅನ್ನೋದನ್ನ ಈ ಒಂದು ಭಾಗವತ ಸನ್ನಿವೇಶದ ಅಂತರಾರ್ಥವನ್ನ ತಿಳಿಸ್ಕೊಡ್ತ. ನಾವ್ ಏನೇ ಒಂದು ಇದನ್ನ ಅವ್ರು ಯಾವ ರೀತಿ ಮಾಡಿದ್ರೂನು ಉತ್ತಮವಾದ ಸಂದೇಶ ಇರ್ತಿತ್ತು ಅನ್ನೋ ಜಗತ್ತಿಗೆ ಸಾಧಿಸ್ಲಿಕ್ಕೆ ಅವರು ಈ ಒಂದು ಅಂತರಾರ್ಥ ಸನ್ನಿವೇಶವನ್ನ ತಿಳಿಸಿದ್ದಾರೆ. ಕಾಳಿಂಗ ಸರ್ಪದ ಮರ್ದನ ಮಾಡುವುದಾಗ್ಲಿ, ಅದ್ರ ಮೇಲೆ ನಿಂತು ನಾಟ್ಯ ಮಾಡೋದನ್ನ ಇದ್ ಮಾಡ್ತ ಅವ್ರಿಗೆ ದುಷ್ಟ ಶಕ್ತಿಗಳನ್ನ ಇತ್ತು. ಅದನ್ನ ಹೇಗೆ ಅವರು ಅದನ್ನ ದುಷ್ಟ ಸಂಹಾರ ಮಾಡಿಬಿಟ್ಟು ಜನರಿಗೆ ಒಳ್ಳೇದನ್ನ ಮಾಡ್ತಿದ್ರು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ರಾಕ್ಷಸರನ್ನ ಮಾಡ್ತಿದ್ರು ಸರಳವಾಗಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದಿನ ಭಾಗವಾಗಿ ಗೋಪಿಕೆಯರ ಸ್ನಾನದಾಟ ಮತ್ತು ಶ್ರೀಕೃಷ್ಣನಿಂದ ವಸ್ತ್ರಾಪರಣ. ಈ ಗೋಪಿಕೆಯರು ಅವರು ಸ್ನಾನ ಮಾಡಿ ಸ್ವೇಚ್ಛೆಯಿಂದ ಸ್ನಾನ ಮಾಡ್ತಿರ್ತಾರೆ. ತಮ್ಮ ಬಟ್ಟೆಗಳನ್ನ ನದಿ ದಂಡೆಯಲ್ಲಿಟ್ಟು ಸ್ನಾನ ಮಾಡಿ ಅವ್ರಿಗೆ ಸಾಕಾದ ನಂತರ ನದಿ ದಂಡೆ ಕಡೆ ನೋಡ್ತಾರೆ. ಆದ್ರೆ ಅಲ್ಲಿ ಬಟ್ಟೆಗಳು ಇರುವುದಿಲ್ಲ. ಆ ಬಟ್ಟೆಗಳು ಶ್ರೀಕೃಷ್ಣ ತೆಗೆದುಕೊಂಡು ಮರದ ಮೇಲೆ ಕೂತಿರ್ತಾನೆ. ಶ್ರೀಕೃಷ್ಣ ಮರದ ಮೇಲೆ ಕೂತಿರ್ತಾನೆ. ಅವಾಗ ಗೋಪಿಕೆಯರು ಕೇಳ್ತಾರೆ, ನನಗೆ ವಸ್ತ್ರಗಳನ್ನು ಕೊಡು, ನಮ್ಮ ಬಟ್ಟೆಗಳನ್ನು ಕೊಡು ಅಂತಂದು ಅವರೆಲ್ಲ ಕೇಳ್ತಾರೆ. ಆದ್ರೆ ಅವ್ರು ಕೇಳಿದಾಗ ಶ್ರೀಕೃಷ್ಣ ಅವನು ಕೊಡೋದಿಲ್ಲ. ಅವಾಗ ಅವನ್ ನಾಚಿಕೆ ಬಿಟ್ಟು ಕೈಗಳನ್ನ ಜೋಡಿಸಿ ಪ್ರಾರ್ಥಿಸಿದ್ರನೆ ಅವನು ಕೊಡ್ತಾನ. ಅವಾಗ ಈ ಸನ್ನಿವೇಶ ಏನಪ್ಪಾ ಅಂದ್ರೆ, ಪ್ರಸ್ತುತ ಮಾನವರು ತಮಗೆ ಅವಶ್ಯಕವಾದ ಸತ್ಯ, ಧರ್ಮ, ಜ್ಞಾನ, ಅಹಿಂಸೆ, ಪ್ರೀತಿ, ಸಂತೋಷ, ಶಾಂತಿ, ಧ್ಯಾನದಂತಹ ವಸ್ತ್ರಗಳನ್ನ ಬಿಟ್ಟು ಈ ಪ್ರಾಪಂಚಿಕವೆಂಬ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅಂದ್ರೆ ಈ ಲೋಕದಲ್ಲಿ ಇಂದ್ರಿಯ ಸುಖಗಳಲ್ಲಿ ಮುಳುಗಿ ತೇಲುತ್ತಿರ್ತಾರೆ ಅವರು. ಅಂದರೆ ತಿನ್ನುವುದು, ಕುಡಿಯುವುದು, ಮತ್ತೆ ನಿದ್ರಿಸುವುದು, ಭೋಜನ, ಕೂಟ, ವಿನೋದಂತಹ ಪ್ರಾಮುಖ್ಯತೆ ನೀಡುತ್ತಿರ್ತಾರೆ. ಸಾಂಸಾರಿಕ ಸುಖಗಳಿಗೆ ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ಅವುಗಳಿಗಾಗಿ ಅಧರ್ಮವಾಗಿ ಅಕ್ರಮ ಮಾರ್ಗಗಳಲ್ಲಿ ಸಂಪಾದನೆ ಮಾಡ್ತಿರ್ತಾರೆ. ಇವರ ಈ ವಿಲಾಸ ಬಹಳ ದಿನಗಳವರೆಗೆ ಇರುವುದಿಲ್ಲ, ಅದು ಮುಗಿಯುತ್ತದೆ. ಅವರಿಗೆ ಅವಶ್ಯವಾದ ವಸ್ತ್ರಗಳು ಯಾವಂದ್ರೆ, ಧರಿಸಬೇಕಾದ ಇವರಿಗೆ ಬೇಕಾದಂತ ಅಗತ್ಯವಾದ ವಸ್ತುಗಳು ಏನಂದ್ರೆ, ಈ ಎಲ್ಲ ವಿಲಾಸಗಳೆಲ್ಲ ಜೀವನದಲ್ಲಿ ಏನು ಸಂತೋಷ ಅಂತ ಎಲ್ಲ ಮಾಡಿರ್ತಾವ, ಎಲ್ಲ ಮುಗಿದಾದ್ಮೇಲೆ ಅವರಿಗೆ ಮತ್ತೆ ಸತ್ಯ, ಧರ್ಮ, ಪ್ರೀತಿ, ಅಹಿಂಸೆ, ಶಾಂತಿ, ಆನಂದ, ಜ್ಞಾನಕ್ಕಾಗಿ ನೋಡಿದ್ರೆ ಅವು ಗಿಡದ ಮೇಲೆ ಇರ್ತವೆ, ಶ್ರೀಕೃಷ್ಣರ ಹತ್ತಿರವಿರ್ತವೆ. ಹತ್ತಿರವಿದ್ದಂತೆ ಎಲ್ಲೋ ಭಗವಂತನ ಹತ್ತಿರ ಇರ್ತವೆ. ಕಾರಣ ಇವುಗಳೆಲ್ಲ ಭಗವಂತನ ಸಹಜ ಗುಣಗಳು. ಇಲ್ಲವಾದ್ದರಿಂದ ಎಷ್ಟು ಸುಖಗಳು, ಭೋಗಗಳು ಇದ್ದರೂ, ಎಷ್ಟು ಹಣವಿದ್ದರೂ ಮಾನವರು ದುಃಖದಿಂದ ಬಾಧೆ ಪಡ್ತಿರ್ತಾರೆ. ಭೋಗಗಳಿದ್ರು ಅದರಿಂದ ದುಃಖ ಪಡ್ತಿರ್ತಾರ. ಇಲ್ಲದಿದ್ದರೆ ಗೋಪಿಕೆಯರು ನದಿಯಿಂದ ಹೇಗೆ ಹೊರಗೆ ಬರುವುದಿಲ್ಲವೋ ಹಾಗೆ ಮಾನವರು ಸಹ ಅಂದ್ರೆ ಈಗ ವಸ್ತ್ರಗಳು ಅವ್ರಿಗೆ ಬೇಕು, ಅವುಗಳು ಇಲ್ಲದೆ ಇದ್ರೆ ಅವ್ರು ಹೊರಗೆ ಬರಕ್ ಸಾಧ್ಯ ಇಲ್ಲ. ಅದಂದ್ರೆ ಅಷ್ಟೇ, ಹಂಗ ದುಃಖದಿಂದ ಹೊರ ಬರಕ ಆ ಮನುಷ್ಯರಿಗೆ ಆಗುವುದಿಲ್ಲ. ಆದರೆ ಶ್ರೀಕೃಷ್ಣ ಅವುಗಳನ್ನು ಕೊಟ್ಟಿಲ್ಲ, ಕೈ ಎತ್ತಿ ಬೇಡಿಕೊಳ್ಳಿ ಅಂತ ಕೇಳ್ತಾನ. ಅವನು ಕೊಡೋದಿಲ್ಲ, ಕೈ ಎತ್ತಿ ಬೇಡಿಕೊಳ್ಳಿ ಅಂತಂದು ಹೇಳ್ತಾರ. ಅವಾಗ ವ್ಯರ್ಥವಾದ ಆರಾಧನೆಗಳ ಮೂಲಕ ಸುಮ್ಮನೆ ಭಗವಂತನನ್ನು ಪ್ರಾರ್ಥಿಸಿದರೂ ಬೇಡಿದರೂ ಅವುಗಳನ್ನು ಪಡೆಯಲಾಗದು. ಮಾನವರು ಎಷ್ಟೋ ಸಂಪಾದಿಸಿಕೊಂಡು, ನಾನು ಬಲಶಾಲಿ, ನಾನು ದೊಡ್ಡ ಉದ್ಯೋಗಿ, ನಾನು MLA, ನಾನು ಮಂತ್ರಿ, ನಾನು ಅಧಿಕಾರಿ, ನಾನು ಗಂಡ ಅಥವಾ ಯಜಮಾನ ಅಂತಂದು ಬೀಗ್ತಿರ್ತಾರೆ. ಆದ್ರೆ ಭಗವಂತನನ್ನು ಧರ್ಮಗಳನ್ನು ಮರೆಯುತ್ತಿರ್ತಾರ. ಏನು ಭಗವಂತನಲ್ಲಿರ್ತಕ್ಕಂಥ ಏನು ಧರ್ಮಗಳದವೋ ಅವನ್ಗಳನ್ನೆಲ್ಲ ಮರಿತಿರ್ತಾರೆ.
ಬಂಗ್ಲೆ ನನ್ನದು, ಕಾರ್ ನನ್ನದು, ಈ ರೀತಿ ಒಂದು ಹೊಲ ನನ್ನದು, ಐಶ್ವರ್ಯ ನನ್ನದು ಎನ್ನುತ್ತಾ ಇಲ್ಲದಿರುವುದನ್ನ ನೋಡಿ ಖುಷಿ ಪಡ್ತಿರ್ತಾರೆ. ಆದ್ರೆ ಬರುವಾಗ ಯಾರಿಂದ ಯಾವುದರಿಂದಲೂ ಬಂದಿಲ್ಲ, ಹಾಗೆ ಹೋಗುವಾಗ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ಕಾರಣ ಇವು ಯಾವ ತನ್ನದಲ್ಲ ಎಂದು ತಿಳಿಯುತ್ತಿಲ್ಲ ಮಾನವರಿಗೆ. ಎಷ್ಟೋ ಹೊತ್ತು ಅವುಗಳನ್ನ ನೋಡಿ ಆನಂದಿಸುತ್ತಾ ಮಾಡಬಾರದ ಕೆಲಸಗಳನ್ನು ಮಾಡಿ ಕಷ್ಟಗಳಿಗೆ ಬಲಿಯಾಗ್ತಿರ್ತಾರೆ. ಜೊತೆಗೆ ಶಾಂತಿ, ಆನಂದ ಎಂಬ ವಸ್ತ್ರಗಳನ್ನ ಪಡೆಯಕ್ಕೆ ಆಗಲ್ಲ ಅವ್ರಿಗೆ. ಶಾಂತಿ, ಆನಂದ ಪಡೆಯಬೇಕಾದ್ರೆ ನಾವು ಎಂತ ಮಾನವರ ಅಹಂಕಾರ, ನನ್ನದು ಮಮಕಾರ ನನ್ನದು ಎನ್ನುವ ಒಂದು ಅಹಂಕಾರ ಮತ್ತು ಮಮಕಾರಗಳನ್ನ ಬಿಡಬೇಕು. ಬಿಟ್ಟಾಗ ಮಾತ್ರ ನಾವು ಶಾಂತಿ, ಸುಖ, ನೆಮ್ಮದಿ ಮತ್ತೆ ಆನಂದ, ಹಿಂಸೆ, ಪ್ರೀತಿ ಇವೆಲ್ಲವನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತದೆ. ಇದು ಯಾವುದರಿಂದ ಸಾಧ್ಯ ಅಂದ್ರ ನಿರಂತರವಾದ ಧ್ಯಾನವನ್ನು ಮಾಡ್ಬೇಕು ಅಂತೇಳಿ ಶ್ರೀಕೃಷ್ಣ ಭಗವಾನ್ರು ಹೇಳ್ತಾರ. ಈ ರೀತಿ ನಾವ್ ಏನಪ್ಪಾ ಅಂದ್ರ ಸತ್ಯದ, ಧರ್ಮ, ಪ್ರೀತಿ, ಶಾಂತಿ, ಆನಂದ, ಜ್ಞಾನ, ಅಹಿಂಸೆಯನ್ನು ಪಡೆಯಲಾರರು. ಅವನ್ನ ಪಡಿಬೇಕಂದ್ರೆ ಶ್ರೀಕೃಷ್ಣನಲ್ಲಿ ಮೊರೆ ಹೋಗ್ಬೇಕಾಗತ್ತೆ. ಭಗವಂತನಲ್ಲಿ ನಾವು ಮೊರೆ ಹೋದಾಗ ಅವುಗಳೆಲ್ಲ ಕೈ ಎತ್ತಿ ಅವನು ಭಗವಂತ ನೀಡ್ತಾನೆ ಅನ್ನೋದನ್ನ ಈ ಒಂದು ಒಳ ಅಂತರ ಅರ್ಥ. ಧ್ಯಾನ ಮಾಡಿದ್ರೆ ಮೆಲ್ಲನೆ ಈ ಎರಡೂ ಎಲ್ಲ ಏನು ನಾವು ಕಷ್ಟ ಸುಖ ಏನು ನಾವು ಅನ್ಕೊಂಡ್ರ ಅವೆಲ್ಲ ತೊಲೋದು ಯಾವ್ದ್ರಿಂದ ಅಂದ್ರೆ ಧ್ಯಾನದಿಂದಲೇ ಎಲ್ಲವನ್ನು ಕಳೆದುಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ ಅವರು. ಈಗ ಈ ರೀತಿ ಅವರು ಜೊತೆಗೆ ಗೋಪಿಕೆಯರೊಂದಿಗೆ ಆಟ ಆಡ್ತಿರ್ತಾನ ಅವನು. ಆವಾಗ ಇಂದಿನ ಆ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಭಗವಾನರಿದ್ದಾಗ 16,000 ಗೋಪಿಕೆಯರು ಅಂತ ಹೇಳ್ತಾರ. ಆ ಒಂದು ಕಾಲದಲ್ಲಿ ಅಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಇದ್ದಷ್ಟು ಜನ 16,000 ಜನಸಂಖ್ಯೆ ಅಂತ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಗೋಪಿಕೆಯರು ಅಂದ್ರೆ ಏನೋ ವಿನೋದಕ್ಕಾಗಿ ಇರ್ತಕ್ಕಂತ ಅವನು ಮಾಡಿಕೊಂಡಿರ್ತಾವ ಹೆಣ್ಣು ಅರ್ಥ. ಅವಾಗಿದ್ದಂತ ಜನಗಳೇ ಅಷ್ಟು ಜನಗಳು ಇದ್ರು. ಅವರು ಅವನನ್ನ ಅಷ್ಟೊಂದು ಇಷ್ಟ ಪಡ್ತಾ ಇದ್ರು. ಅಷ್ಟು ಜನ ಆ ಕಾಲದಲ್ಲಿ ಇರ್ತಕ್ಕಂತ ಅಷ್ಟು ಜನ ಶ್ರೀಕೃಷ್ಣ ಭಗವಾನನನ್ನ ಇಷ್ಟ ಪಡ್ತಾ ಇದ್ರು ಅನ್ನೋದನ್ನ ಈ ಭಾಗವತ. ಇಲ್ಲಿ ಗೋಪಿಕೆಯರು ಎಂದರೆ ಪ್ರಜೆಗಳು ಎಂದರ್ಥ. 16,000 ಜನ ಎಂದು ಹೇಳಲು ಕಾರಣ, ಆಗ ಭೂಮಿ ಮೇಲೆ ಜನಸಂಖ್ಯೆ ಇಂದಿನ ಹಾಗೆ 100 ಕೋಟಿಗಳಲ್ಲ. ಆದ್ದರಿಂದ ಆಗ ಇರುವ ಜನಸಂಖ್ಯೆಯಲ್ಲಿ ಅಷ್ಟು ಜನ ಅವನನ್ನು ಅಭಿಮಾನಿಸುತ್ತಿದ್ದರು ಎಂದು ಹೇಳಬಹುದು. ಶ್ರೀಕೃಷ್ಣ ಎಂದರೆ ನಾವೆಲ್ಲ ಊಹಿಸಿರುವ ರೂಪ ಅಲ್ಲ, ಆತ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೊಂದಿಗೆ ಇರುತ್ತಿದ್ದನು ಅಂದರೆ ಆತ್ಮ ಎಲ್ಲರೊಂದಿಗೂ ತಾನೇ ಇರುತ್ತದೆ. ಆತ್ಮ ನಮ್ಮೆಲ್ಲರಲ್ಲಿಯೂ ತಾನೇ ಇದೆ. ಎಲ್ಲ ಮಾನವರಲ್ಲಿಯೂ ಆತ್ಮ ಇದೆ. ಶ್ರೀಕೃಷ್ಣ ತನ್ನ ವೀಣಾ ಗಾನದಿಂದ ಅವರೆಲ್ಲರನ್ನು ಮೈಮರೆಸುತ್ತಿದ್ದ. ಅಂದ್ರೆ ಆ ಶ್ರೀಕೃಷ್ಣ ಭಗವಾನ ತನ್ನ ವೀಣಾ ಗಾನದಿಂದ ಆಗಿರ್ತಕ್ಕಂಥ ಎಲ್ಲರನ್ನು ಮೈಮರೆಸಿ ಧ್ಯಾನದಲ್ಲಿ ಅವರನ್ನೆಲ್ಲ ಕೊನೆಯಿಲ್ಲದ ಆನಂದ ಸ್ಥಿತಿಗೆ ಕರೆದುಕೊಂಡು ಹೋಗ್ತಿದ್ದ. ಅಂದ್ರೆ ವೀಣೆಯನ್ನ ನುಡಿಸುತ್ತಾ ಅವರ ಧ್ಯಾನದಲ್ಲಿ ಕುಂದ್ರಿಸಿ ಅವರ ಒಂದು ಅಂತಿಮವಾದ ಆನಂದ ಸ್ಥಿತಿಗೆ ಕರೆದುಕೊಂಡು ಹೋಗ್ತಾ ಇದ್ರು ಅವರು ಶ್ರೀಕೃಷ್ಣ ಭಗವಾನ್. ಅವರು ಅಂದರೆ ಧ್ಯಾನದಲ್ಲಿ ಆಲೋಚನೆಗಳು ಇಲ್ಲದ ಸ್ಥಿತಿಯಲ್ಲಿ ಆತ್ಮದೊಂದಿಗೆ ಇರುತ್ತಿದ್ದರೆಂದು, ಧ್ಯಾನ ಮಾಡುತ್ತಿದ್ದರೆಂದು ಅವರಲ್ಲಿನ ಈ ಒಂದು ಭಾಗವತ ಸನ್ನಿವೇಶದಲ್ಲಿನ ಅಂತರಾರ್ಥ. ಗೋಪಿಕೆಯರು ಎಷ್ಟೊತ್ತು ಶ್ರೀಕೃಷ್ಣನ ಬಗ್ಗೆ ಆಲೋಚನೆಗಳು ಮಾಡುತ್ತಾ ಹೇಳಿದ ಮಾತು ನೆನಪಿಸಿಕೊಳ್ಳುತ್ತಾ ಇರುತ್ತಾರೆ ಎಂದು ಅರ್ಥ. ಅಂದಿನ ಪ್ರಜೆಗಳು ಎಷ್ಟೊತ್ತು ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಚರ್ಚಿಸಿಕೊಳ್ಳುತ್ತಾ ಆತ್ಮಜ್ಞಾನವನ್ನು ಹೇಳಿಕೊಳ್ಳುತ್ತಾ ಅದೇ ಪ್ರಸ್ತಾವನೆಯಿಂದ ಇರುತ್ತಿದ್ದರೆಂದು ಅರ್ಥ. ಅಂದ್ರೆ ಅಷ್ಟೊತ್ತು ಅವರು ಅವರ ಒಂದು ಧ್ಯಾನದಲ್ಲಿಯೇ ಕಾಲವನ್ನು ಕಳೆತಿದ್ರು. ಹೆಚ್ಚಿನ ಸಮಯವನ್ನ ಧ್ಯಾನದಲ್ಲಿಯೇ ಕಳೆಯುತ್ತಿದ್ರು ಅನ್ನೋದೇ ಈ ಒಂದು ಭಾಗವತ ಸನ್ನಿವೇಶದ ಅರ್ಥ. ಜೀವನದಲ್ಲಿ ನಾವು ಬಯಸುವುದು ಆನಂದವೇ ಅಲ್ಲವೇ? ಆನಂದ ಎಲ್ಲಿ ಸಿಗುತ್ತದೆ? ಭಗವಂತನ ಹತ್ತಿರ. ಭಗವಂತನು ಯಾರು? ಆತ್ಮ. ಆದ್ದರಿಂದ ನಾವು ಭಗವಂತನೊಂದಿಗೆ ಅಂದರೆ ಆತ್ಮದ ಜೊತೆಗೆ ನಾವು ಇರ್ಬೇಕಾಗುತ್ತದೆ.
ಅಂದರೆ ಧ್ಯಾನ ಮಾಡಬೇಕೆನ್ನುವುದೇ ಇಲ್ಲಿನ ಅಂತರಾರ್ಥ. ಅಂದ್ರೆ ನಾವು ಯಾವಾಗ್ಲೂ ಧ್ಯಾನ ಮಾಡ್ತಾನೆ ಇರ್ಬೇಕು. ಆತ್ಮದೊಂದಿಗೆ ಹೆಚ್ಚಿನ ಒಂದು ನಾವು ದೇಹ ಅಂತೇಳಿ ಹೊರಗಿನ ಪ್ರಾಪಂಚಿಕ ಜೀವನಕ್ಕೆ ನಾವು ಒಳಪಡಬಾರದು. ಹ್ಮ್ ಆ ಒಂದು ಅಂತರಾತ್ಮವನ್ನ ಅರ್ಥ ಮಾಡಿಕೊಂಡು ನಾವು ಆಂತರಿಕವಾಗಿ ಧ್ಯಾನದಲ್ಲಿ ಮುಳುಗಬೇಕು ಅನ್ನೋದೇ ಶ್ರೀಕೃಷ್ಣ ಒಂದು ಅವಾಗಿನ ಒಂದು ವಿಚಾರವಾಗಿತ್ತು. ಆ ಒಂದು ಏನಪ್ಪಾ ಅಂದ್ರೆ ಅವು ವೇದವ್ಯಾಸರು ಬರ್ದಿದ್ದು ಏನು ಅಂದ್ರೆ ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಉನ್ನತ ಒಂದು ಆತ್ಮ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಆತ್ಮದಲ್ಲಿ ನಾವು ಇದ್ದುಕೊಂಡು ಎಲ್ಲವನ್ನು ಅರ್ಥ ಮಾಡ್ಕೊಂತ ಹೋಗ್ಬೇಕು ಅನ್ನೋದು ಶ್ರೀಕೃಷ್ಣ ಭಗವಾನರ ಒಂದು ಯೋಚನೆ ಆಗಿತ್ತು. ಶ್ರೀಕೃಷ್ಣ ಗೋವುಗಳನ್ನ ಕಾಯ್ತಾರ. ಗೋವುಗಳನ್ನ ಕಾಯುತ್ತಿದ್ದನು, ಅವುಗಳನ್ನು ಪ್ರೀತಿಸುತ್ತಿದ್ದನು ಅಂದ್ರೆ ಅವುಗಳಲ್ಲಿ ಸ್ನೇಹ ಮಾಡ್ತಿದ್ದನು ಅಂತ ಅರ್ಥ. ಸಕಲ ಜೀವಿಗಳನ್ನು ಅಂದರೆ ಸಮಸ್ತ ಜೀವಿಗಳನ್ನು ಪ್ರೀತಿಸುತ್ತಿದ್ದರು, ಸ್ನೇಹ ಮಾಡ್ತಿದ್ದರು. ಅವರಿಗೆ ಮಾನವರೇ ಅಲ್ಲ, ಸಕಲ ಜೀವಿಗಳು ಸಮಾನವೇ. ಕಾರಣ ಎಲ್ಲ ರೂಪಗಳಾಗಿದ್ದರಿಂದ ಎಲ್ಲವೂ ಅವನೇ ಆದ್ದರಿಂದ ಎಲ್ಲವನ್ನೂ ಪ್ರೀತಿಸುತ್ತಿದ್ದ. ಹಾಗಾಗಿ ಅವರು ಎಲ್ಲದರೊಂದಿಗೂ ಸ್ನೇಹ ಮಾಡ್ಬೇಕು, ಸ್ನೇಹ ಧರ್ಮವನ್ನು ಪಾಲಿಸ್ಬೇಕು ಹೇಳ್ತಾರ ಈ ಒಂದು ಭಾಗವತ ಸನ್ನಿವೇಶ. ಗೋಪಾಲನು ಎಂದ ತಕ್ಷಣ ಗೋವುಗಳನ್ನು ಕಾಯುವನು ಎಂದು ತಿಳಿಯುತ್ತೇವೆ. ಅಂದರೆ ಹಸುಗಳಿಗೆ ಆಹಾರ ನೀಡಿ ಅವುಗಳ ಪಾಲನೆ ಪೋಷಣೆ ಮಾಡುವುದು ಎಂದು ಭಾವಿಸ್ತೇವೆ. ಆದರೆ ಇನ್ನೊಂದು ಅರ್ಥನೂ ಇದೆ ಇದಕ್ಕೆ. ಗೋ ಎಂದರೆ ಇಂದ್ರಿಯಗಳು ಎಂದರ್ಥ. ಗೋಪಾಲನು ಎಂದರೆ ಇಂದ್ರಿಯಗಳನ್ನು ಪಾಲಿಸುವವನು ಎಂದರ್ಥ. ಅಂದರೆ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು ತಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿ ಯಾರು ಇಟ್ಕೊಳ್ತಾರೆ ಅವರು ಗೋಪಾಲರೇ. ಅಂದರೆ ನಾವೆಲ್ಲ ಗೋಪಾಲರಾಗಬೇಕು. ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ನಾವು. ಆಗ ಮಾತ್ರ ನಾವು ಹಿಡಿತದಲ್ಲಿ ಇಟ್ಕೊಂಡಾಗ ನಮ್ಮ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ, ಒಂದು ಭಗವಂತನಿಗೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಮನಸ್ಸು ಹಿಡಿತದಲ್ಲಿ ಇರಬೇಕಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಇಂದ್ರಿಯಗಳೆಲ್ಲ ಮನಸ್ಸಿನ ಹಿಡಿತದಲ್ಲಿ ಇರ್ತವೆ. ಅಂದ್ರೆ ಮನಸ್ಸು ಹಿಡಿತದಲ್ಲಿ ಇರಬೇಕೆಂದ್ರೆ ಧ್ಯಾನ ಮಾಡ್ಬೇಕು. ಯಾಕೆಂದ್ರೆ ಇಂದ್ರಿಯಗಳ ಮೇಲೆ ಪೂರ್ತಿ ಹಿಡಿತ ಸಾಧಿಸಿರ್ತಾರೆ. ಧ್ಯಾನ ಯಾರು ಮಾಡ್ತಾರೆ ಅವ್ರ ಇಂದ್ರಿಯಗಳ ಮೇಲೆ ಪೂರ್ತಿ ಹಿಡಿತವನ್ನು ಸಾಧಿಸಿರ್ತಾರೆ ಅಂತ. ಹಾಗಾಗಿ ಧ್ಯಾನದಲ್ಲಿ ನಾವು ಮುಳುಗ್ಬೇಕು ಅಂತಂದು ಈ ಒಂದು ಭಾಗವತದಲ್ಲಿ ಸ್ಪಷ್ಟವಾಗಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ಈ ವಿಚಾರನ. ಹೀಗೆ ಜೊತೆಗೆ ಗೋವರ್ಧನ ಗಿರಿಯನ್ನ ಎತ್ತುವುದು ಅವ್ರು ಹೇಳ್ತಾರೆ. ಇಂದ್ರನು ದ್ವಾರಕ ವಾಸನಾದ ಯಾದವರ ಮೇಲೆ ಕೋಪಗೊಂಡು ಅವರ ಮೇಲೆ ಕಲ್ಲಿನ ಮಳೆ ಬೀಳುವಂತೆ ಮಾಡ್ತಾನೆ. ಆಗ ಶ್ರೀಕೃಷ್ಣ ತನ್ನ ಕೈ ಬೆರಳುಗಳಿಂದ ಗೋವರ್ಧನ ಗಿರಿಯನ್ನ ಪರ್ವತವನ್ನು ಎತ್ತಿ ದ್ವಾರಕೆಯನ್ನ ಕಾಪಾಡ್ತಾರೆ. ಗೋವುಗಳನ್ನ ಸಮಸ್ತ ಜೀವರಾಶಿಯನ್ನ ಎಲ್ಲರನ್ನೂ ಕೊನೆಗೆ ಇಂದ್ರನ ಅವಮಾನಗೊಳ್ತಾನೆ. ನೋಡಿ, ದೇವತೆಗಳು ಏನು ಒಂದು ಅವ್ರ ಮೇಲೆ ಕೋಪಗೊಂಡು ಯಾದವ ಕುಲವನ್ನೇ ನಾನು ಮಾಡ್ಬೇಕು ಅಂತೇಳಿ ಇಂದ್ರ ಒಂದು ಶಪಥ ಮಾಡಿ ಮಳೆಯನ್ನ ಸುರಿಸಿದಾಗ ಶ್ರೀಕೃಷ್ಣ ಕೇವಲ ಕಿರುಬೆರಳಿನ ಪರ್ವತವನ್ನು ಎತ್ತಿ ಅವರ ಎಲ್ಲ ಜೀವರಾಶಿಯನ್ನ ರಕ್ಷಿಸ್ತಾನೆ ಅಂತಾನ. ಯಾರು ತನ್ನವರು ಅಂತೇಳಿ ನಾವು ಮಾಡ್ಬೇಕು ಅಂದಾಗ ಅವಾಗ ಶ್ರೀಕೃಷ್ಣ ಪರಮಾತ್ಮ ಸಹಕಾರ ನೀಡಿ ತನಗೆ ಬೇಕಾದವ್ರನ್ನೆಲ್ಲರನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಏಕೆಂದ್ರೆ ಒಳ್ಳೇದು ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ಯಾರು ನಾವು ಬದುಕ್ತಿರ್ತೇವೆ ಅಂತವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ಶ್ರೀಕೃಷ್ಣ ಭಗವಾನ ಬಿಡುವುದಿಲ್ಲ ಅನ್ನೋದನ್ನೇ ಈ ಒಂದು ಗೋವರ್ಧನಗಿರಿ ಎತ್ತದು ಕಾರಣ ಅಂತಂದು ಹೇಳ್ಬಹುದು. ಅವ್ರು ಹೇಳ್ತಾರೆ, ಬ್ರಹ್ಮರ್ಷಿ ಪತ್ರಿಜಿಯವರು ಗಮನಿಸಿದ್ರೆ ನಮಗೆ ತಿಳಿಯುತ್ತದೆ. ಅವರು ಶಾಂತಿಯನ್ನು ಸ್ಥಾಪಿಸಲು, ಹಿಂಸೆ ಇಲ್ಲದೆ ಮಾಡಲು, ಮಾನವರು ಸಕಲ ಸಮಸ್ಯೆಗಳಿಂದ ಹೊರಬರಲು ಧ್ಯಾನ ಮಾರ್ಗವನ್ನ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಕೊಡಲು, ಜೀವಿಗಳ ಮೇಲೆ ಮಾಡುವ ಹಿಂಸೆಯನ್ನು ತಡೆಯಲು, ಸೃಷ್ಟಿ ಧರ್ಮಗಳನ್ನು ಎಲ್ಲರಿಗೂ ತಿಳಿಸಲು ಎಷ್ಟೋ ಕಷ್ಟಪಡುತ್ತಾರೆ. ಅಂದ್ರೆ ಸುಭಾಷ್ ಪತ್ರಿಜಿಯವರು ಈ ರೀತಿಯ ಒಂದು ಇದು ಆಗ್ಬಾರ್ದು, ಮಾನವರು ಎಲ್ಲರಿಗೂ ಒಳಿತಾಗ್ಬೇಕು ಅಂತೇಳಿ
ತುಂಬಾ ಕಷ್ಟಪಟ್ಟು ಎಲ್ಲ ಕಡೆಯನ್ನು ಸಂಚರಿಸಿ ಧ್ಯಾನದ ಮಹತ್ವವನ್ನ ತಿಳಿಸ್ಕೊಡ್ತಾರೆ, ಶಾಕಾಹಾರದ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಪಿರಾಮಿಡ್ ಜಗತ್ತಿನ ಸೃಷ್ಟಿ ಆಗ್ಬೇಕು, ಇಡೀ ಪ್ರಪಂಚ ಪಿರಾಮಿಡ್ ಜಗತ್ತಾಗ್ಬೇಕು ಅಂತೇಳಿ ಸುಭಾಷ್ ಪತ್ರಿಜಿಯವರು ಕಾರ್ಯ ಕೈಗೊಂಡ್ರು. ಇಂಥ ಒಂದು ಏನಪ್ಪಾ ಅಂದ್ರೆ ಏನು ಎಲ್ಲಾ ಕಡೆನೂ ಪಿರಾಮಿಡ್ ಕಟ್ಬೇಕು ಅನ್ನೋದನ್ನು ಒಂದು ಇದಲ್ಲ, ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಒಳ್ಳೆಯವರು ಆಗ್ಬೇಕು ಅನ್ನೋದನ್ನ ಒಂದು ಗುರಿಯನ್ನ ಇಟ್ಕೊಂಡು ಸುಭಾಷ್ ಪತ್ರಿಜಿಯವರು ಒಂದು ಧ್ಯಾನದ ಒಂದು ಕೇಂದ್ರಗಳನ್ನ ಸ್ಥಾಪಿಸಿ ಎಲ್ರಿಗೂ ಒಳಿತನ್ ಮಾಡ ಈ ರೀತಿ ಶ್ರೀಕೃಷ್ಣ ಪರಮಾತ್ಮನ ಗೋವರ್ಧನಗಿರಿ ಎತ್ತುವುದು ಈ ಎಲ್ಲಾ ಒಂದು ಸನ್ನಿವೇಶಗಳು ಏನ್ ಬರ್ತಾವಲ್ಲ, ಎಲ್ಲರೂ ಧ್ಯಾನದಿಂದಲೇ ನಾವು ಒಳಿತನ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದುವರೆಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ, ಇಷ್ಟು ಜ್ಞಾನವನ್ನು ಹಂಚಲು ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಮತ್ತು ರಂಗನಾಥ್ ಗುರುಜಿ ಅವರಿಗೆ ಅನಂತವಾದ ಧನ್ಯವಾದಗಳು.